ಅತ್ತೆಮ್ಮ ನೋಡಿದ್ರ ಅತ್ತೆಮ್ಮ, ದೇವ್ರಿಲ್ಲ ಅಂತಿದ್ರಿ. ನಾವ್ ಎಲ್ಲಿ ಹೋದ್ರು ಈ ಬಾಬಾ ನಮ್ ಜೊತೆಗೆ ಇರ್ತಾನೆ. ಈ ಸಾಯಿನಾಥನೇ ಅತ್ತೆಮ್ಮ ನಮ್ಮನ್ನ ಇಲ್ಲಿ ಕರ್ತಿರೋದು. ಯಾವ ಬಾಬಾ? ನನ್ನ ಸೊಸೆ ಲಕ್ಷ್ಮಿ ಇವನನ್ನ ಎಷ್ಟೆಲ್ಲ ಬೇಡ್ಕೊಂಡ್ಲು, ಅವಳನ್ನು ಸಾಯಿಸ್ತ. ನನ್ನ ಮಗನ್ನ ಉಳಿಸ್ಕೊಡು, ಬೇಕಾದ್ರೆ ನನ್ನ ಪ್ರಾಣ ತಗೋ ಅಂತ ಎಷ್ಟು ಕೇಳ್ಕೊಂಡೆ. ಅವನನ್ನು ಸಾಯೋದಕ್ಕೆ ಬಿಟ್ಟ. ನನ್ನ 2 ಕಣ್ಣುಗಳು ಹೊರಟೋದವು. ಏನು ಅರಿಯದ ನನ್ನ ಮೊಮ್ಮಕ್ಕಳು ದಿಕ್ಕಾಪಾಲಾಗೋದವು. ಎಲ್ಲಿದ್ದಾವೋ, ಹೇಗಿದ್ದಾವೋ, ಏನು ಮಾಡ್ತಿದ್ದವೋ ಗೊತ್ತಿಲ್ಲ. ಅವರು ಇಷ್ಟೆಲ್ಲ ಅಕ್ರಮ ಮಾಡ್ತಿದ್ರು ನೋಡ್ಕೊಂಡು ಸುಮ್ಮನೆ ಕೂತಿದ್ದಾನಲ್ಲ, ಇವನೊಬ್ಬ ದೇವ್ರ. ಕೊನೆಯಲ್ಲಿ ಏನ್ ಮಾಡ್ತಾ ಇದ್ಯಾ? ಅತ್ತೆಮ್ಮ ಏನ್ ಮಾಡ್ತಾ ಇದ್ದೀರಾ? ಪೂಜೆ ಮಾಡೋ ದೇವ್ರಿಗೆ ತಗೊಂಡೋಗಿ ಹೊರಗೆ ಹಾಕಕ್ ನೋಡ್ತಾ ಇದೆಯಲ್ಲ. ಇಷ್ಟಾದ ಮೇಲೂ ಇವನು ಪೂಜೆ ಮಾಡ್ಬೇಕಾ? ಇಲ್ಲ, ಇವನು ಬರೀ ಕಲ್ಲು. ಇವನು ಪೂಜೆ ಮಾಡಬಾರ್ದು, ಇವನನ್ನ ಮನೇಲಿ ಇಟ್ಕೋಬಾರ್ದು. ಯಾವುದಾದ್ರೂ ಒಂದು ವಿಷಯದಲ್ಲಿ ನಮ್ಗೆ ಒಳ್ಳೇದು ಮಾಡಿದಾನ? ಅಂಥದ್ರಲ್ಲಿ ಇವನ್ ಯಾಕೆ ನಾವು ಪೂಜೆ ಮಾಡ್ಬೇಕು? ಬಿಡ ಕವಿತಾ. ಅಮ್ಮ, ಸಮಾಧಾನ ಮಾಡ್ಕೋ. ವನವಾಸ, ಅಜ್ಞಾತವಾಸ ಇಲ್ಲ ದೇವಾನು ದೇವತೆಗಳಿಗೆ ಬಿಟ್ಟಿಲ್ಲ. ಇನ್ನು ನಾವು ನರಮಂಜ್ರಮ್ಮ, ನಾವ್ ಯಾವ ಲೆಕ್ಕ ಹೇಳು? ಜಗತ್ತು ಸೀತೆನ ತಪ್ಪಾಗಿ ನೋಡ್ತು, ಕೃಷ್ಣನ ತಪ್ಪಾಗಿ ನೋಡ್ತು. ರಾಮ ಎಷ್ಟೆಲ್ಲ ಕಷ್ಟಪಟ್ಟ, ಆದ್ರೆ ಕೊನೆಗೆ ಏನಾಯ್ತು ಹೇಳು? ಹೌದು ಅತ್ತೆಮ್ಮ, ನಾವು ಹಾಗೆ ತಾಳ್ಮೆಯಿಂದ ಇರಬೇಕು. ನೋಡಿ, 101 ಜನ ಕೌರವರಿದ್ರು, 5 ಜನ ಪಾಂಡವರನ್ನ ಗೆಲ್ಲಕ್ಕಾಗ್ಲಿಲ್ಲ. ಅಂತ ಶ್ರೀಕೃಷ್ಣ ಪರಮಾತ್ಮನೇ ಕಳ್ಳತನದ ಅಪವಾದ ಹೊತ್ಕೋಬೇಕಾಯ್ತು. ಸಂಸಾರ ಬಿಟ್ಟು ಬೀದಿಲಿ ನಿಂತ್ಕೋಬೇಕಾಯ್ತು. ಆದ್ರೆ ಕೊನೆಯಲ್ಲಿ ಗೆದ್ದಿದ್ದು ಧರ್ಮನೇ, ಉಳಿದಿದ್ದು ಸತ್ಯನೇ. ಅತ್ತೆಮ್ಮ, ಕೆಲವೊಂದ್ಸಲ ದೇವತೆಗಳಿಗೆ ಶಕ್ತಿ ಕುಂದುತ್ತೆ. ಅಂಥದ್ರಲ್ಲಿ ನಾವು ಸಾಮಾನ್ಯ ಮನುಷ್ಯರು, ನಾವು ಯಾವ ಮಹಾ ಲೆಕ್ಕ ಅಲ್ವಾ? ನಮ್ಮ ಕೈಲಾಗೋ ಪ್ರಯತ್ನನ ನಾವು ಮಾಡಲೇಬೇಕು ಅತ್ತೆಮ್ಮ. ಯೋಚನೆ ಮಾಡಬೇಡಿ. ನನ್ನ ಕಣ್ಣು ಮುಂದೆನೆ ಭಾವನ ಪ್ರಜ್ಞೆ ಹೋಗಿದ್ ನಿಜಾನೇ. ಆದ್ರೆ ನನ್ನ ಮನ್ಸು ಹೇಳ್ತಾ ಇದೆ ಅತ್ತೆಮ್ಮ, ಭಾವನ್ಗೆ ಏನೂ ಆಗಿಲ್ಲ, ಅವ್ರು ಬದುಕಿದ್ದಾರೆ ಅಂತ. ಅದನ್ನೇ ಮನಸ್ಸಿನಲ್ಲಿ ಇಟ್ಕೊಂಡು ಯೋಚನೆ ಮಾಡ್ತಾ ಇದ್ದೀಯಾ? ಮೊದಲು ಅದರಿಂದ ಹೊರಗಡೆ ಬಾ. ನಾನೇನು ಯೋಚನೆ ಮಾಡ್ತಿಲ್ಲ ಅಜ್ಜಿ. ನಿನ್ನ ಚಿಕ್ಕ ಮಗುವಿಂದ ನೋಡ್ತಾ ಇದ್ದೀನಿ. ಯಾವುದಾದ್ರೂ ಯೋಚನೆಯಿಂದ ಹೊರಗಡೆ ಬಂದೆ ಅಂತ ನೀನು ಮಾತು ಹೇಳಿದ್ರು ನಿನ್ನ ಮನಸ್ಸೆಲ್ಲ ಅದರಲ್ಲೇ ಇರುತ್ತೆ. ಅದಿತಿ, ಯಾವುದ್ರ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಶ್ರೀಚಕ್ರ ನಮ್ಮ ಕೈವಶವಾದ್ರೆ ಇಡೀ ಜಗತ್ತೇ ನಮ್ಮ ಪಾಳೆ ಪಟ್ಟೆ. ನಾವಿದೀವಲ್ಲ, ನೀವು ಯಾಕೆ ಚಿಂತೆ? ನಮ್ಮ ಆಸೆಗಳೆಲ್ಲ ಪೂರೈಸುತ್ತೆ. ಅದಕ್ಕೆ ನಾನು ಹೇಳಿದ್ದು ನಮ್ಮ ಜೊತೆ ಕೈ ಜೋಡಿಸು ಅಂತ. ವೆಜ್ ಖಾರ ಬಾತ್ ಮಾಡುವ ವಿಧಾನ: ಒಂದು ಬಾಣಲಿಗೆ ತುಪ್ಪ, ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಗೋಡಂಬಿ ಹಾಕಿ ಹುರಿದು ಕರಿಬೇವು, ಬಾಡಿಗೆ ಮೆಣಸಿನಕಾಯಿ, ಕ್ಯಾರೆಟ್, ಬಟಾಣಿ, ಟೊಮ್ಯಾಟೊ, ಕಲ್ಲುಪ್ಪು, ಬೆಲ್ಲ, ಬಿಸಿಬೇಳೆ ಬಾತ್ ಪುಡಿ, ಅರಿಶಿನ, ರವೆಯ 3 ಅಳತೆಯಷ್ಟು ನೀರು ಹಾಕಿ ಚೆನ್ನಾಗಿ ಕುದಿ ಬಂದ ಮೇಲೆ ಹುರಿದ ಬನ್ಸಿ ರವೆ ಹಾಕಿ ಕಲಸಿ. ಈಗ ವೆಜ್ ಖಾರ ಬಾತ್ ಸವಿಯಲು. ಇಷ್ಟೋ ತನಕ ಡೆಲಿವರಿ ಆಗಿಲ್ಲ ಅಂದರೆ ಅಕ್ಕಂಗೆ ಏನಾದರೂ ಪ್ರಾಬ್ಲಮ್ ಇರ್ಬೋದಾ?
ಆ ಥರ ಏನಾದರೂ ಇದ್ದರೆ ಡಾಕ್ಟ್ರು ಬಂದು ಹೇಳ್ತಿರ್ಲಿಲ್ವ ರವಿ?